ಮಲ್ಲಿಕಾರ್ಜುನ ಎನ್ನುವಂತೆ ಯಾವತ್ತೂ ಲೋಕಪೂಜ್ಯರಾದ ವಿಶ್ವಗುರು ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಂದಿನ ಬೆಳದಿಂಗಳ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳಿಗೂ ಸಂವಿಧಾನವನ್ನು ವಹಿಸಿರ್ತಕ್ಕಂಥ ಮಾತಾಜಿಯವರ ಪಾದಕ್ಕೂ ಹಾಗೂ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಮಹಾನುಭಾವರಿಗೂ ಮುಂದೆ ವಿರಾಜಮಾನರಾಗಿ ಶೋಭಿಸ್ತಿರುವಂಥ ಎಲ್ಲ ಶರಣೆಯರಿಗೂ ಮುದ್ದು ಮಕ್ಕಳಿಗೂ ಅನಂತ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇವತ್ತು ನಾವು ಅದರಲ್ಲಿ ವಿಶೇಷವಾಗಿ ನಾನು ಬಂದಿದ್ದೇ ಆಕಸ್ಮಿಕ ಅಂತ. ಯಾಕೆ ಅಂದರೆ ಬಸವ ಮಂಟಪದ ಅಲ್ಲಿ ಇಲ್ಲಿ ಸಾಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಅನುಭವ ಕಾರ್ಯಕ್ರಮಗಳು ನಡೀತಾನೇ ಇರ್ತವ. ಅದರಲ್ಲಿ ಬಸವ ಮಂಟಪದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತದೆ. ನಾನು 1987ರಲ್ಲಿ B.Ed ಮಾಡುವಾಗ ಸಂಡೇ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸ್ತಾ ಇದ್ದ. ಆ ಒಂದು ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನನಗೇನು ಆನಂದ ಸಿಗ್ತಿತ್ತು, ಬಹುಶಃ ಆ ಆನಂದ ನನಗೆ ಎಲ್ಲಿನೂ ಸಿಗ್ತಿದ್ದಿಲ್ಲ. ನಮ್ಮದು ಶಿವರಾಜ್ ಶೆಟ್ಕಾರ್ ಸರ್ ಔರಾದದ ರಾಷ್ಟ್ರೀಯ ಬಸವದಳ ಘಟಕದ ಅವರು ಪ್ರಮುಖರ ಸರ್ ಹೇಳ್ದ, ಸರ್ ಒಮ್ಮ ಬಸವ ಮಂಟಪದ ಸಂಡೇ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಹೋಗರ್ರಿ ಅಂತಂದ. ಪ್ರಾರ್ಥನೆ ಸಂಡೇ ಕಾರ್ಯಕ್ರಮ ಯಾಕ್ರಿ, ಒಂದು ಬೆಳದಿಂಗಳ ಕಾರ್ಯಕ್ರಮಕ್ಕೆ ಹೋಗರಿ ಅಂದರು. ಆದರೂ ಆ ಒಂದು ಭಾಗ್ಯ ಇವತ್ತು ನನಗೆ ಕೂಡು ಬಂದು. ಇವತ್ತು ಸಹಜ ಎಲ್ಲರೂ ಬಸವಗಿರಿಗೆ ಬಂದು ಮತ್ತು ಸರ್ ಏನದಂದ್ರೆ ಇವತ್ತು ಬೆಳದಿಂಗಳ ಕಾರ್ಯಕ್ರಮದ ಚಿಟ್ಮೆ ಸರ್ ಮತ್ತು ನೀವು ಅಂದಿದಂತೆ ಹೋಗ್ರಿ ಅಂತಂದು ನಾನು ಇಲ್ಲಿಗೆ ಭಾಗವಹಿಸಿದ್ದೆ. ನಿಜವಾಗಿಯೂ ಮರನ ಮತಿಸಿ ಸುತ್ತನ ತರು ಮರಾದಿಗಳು ಸುಡುವಂತೆ ಮಾನುಭಾವರ ಜ್ಞಾನಾಗ್ನಿಯಿಂದ ಎನ್ನ ತನುಗುಣ ಮನಗುಣ ಸುಡದಿಪ್ಪುದೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಇವತ್ತ ನಿಜವಾಗಿಯೂ ಈ ಒಂದು ಶರಣರ ಒಂದು ಸನ್ನಿಧಾನದಲ್ಲಿ, ಇಂಥ ಒಂದು ಕಾರ್ಯಕ್ರಮದ ಒಂದು ಸನ್ನಿಧಾನದಲ್ಲಿ ನಾವೆಲ್ಲರೂ ಅತ್ಯಂತಿಕವಾಗಿ ಇವತ್ತು ಪ್ರಾರ್ಥನೆ ಎಲ್ಲಿಯಾದರೂ ಕಾಣ್ತೀವಿ ಅಂದರೆ ಅದು ಬಸವ ಮಂಟಪದಲ್ಲಿ. ಯಾಕೆ ಅಂದರೆ ಯಾವುದೇ ಕಾರ್ಯಕ್ರಮ ನೋಡ್ರಿ ಅಲ್ಲಿ ಭಕ್ತಿ ಕಾರ್ಯಕ್ರಮಗಳೇ ನಡೆಯೋದಿಲ್ಲ. ಸಾಕಾದಷ್ಟು ಕಾರ್ಯಕ್ರಮಗಳು ನಾವು ನೋಡ್ತೀವಿ. ಅಲ್ಲಿ ಏನಿರ್ತದೆ ಅಂದ್ರೆ ಬರೀ ತೋರಿಕೆ ಇರ್ತದೆ, ಬೂಟಾಟಿಕೆ ಇರ್ತದೆ, ಕೇವಲ ದೊಡ್ಡವರಿಗೆ ಕರೆಸೋದು, ಸನ್ಮಾನ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಉದ್ರಿ ಭಾಷಣ ಅಷ್ಟೇ. ಆದರೆ ಶರಣರು ಕೊಟ್ಟಿದ್ದು ಮಹತ್ವ ಯಾವುದು ಅಂದರೆ ಅರ್ಚನೆ, ಪ್ರಾರ್ಥನೆ, ಅರ್ಪಣೆ, ಅನುಭವಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದರು. ಅಂಥ ಒಂದು ಕಾರ್ಯಕ್ರಮಗಳು ನಾವೆಲ್ಲರೂ ಭಕ್ತಿಪೂರ್ವಕ ನೋಡ್ರಿ. ಈಗ ಇಲ್ಲೆಲ್ಲರೂ ಮಾತಾಜಿಯವರ ಒಂದು ಸನ್ನಿಧಾನದಲ್ಲಿ, ಲಿಂಗಾನಂದಪ್ಪವರ ಒಂದು ಸನ್ನಿಧಾನದಲ್ಲಿ ಅವಾಗ ಪ್ರಾರ್ಥನೆ ಕಾರ್ಯಕ್ರಮ ನಡೀತಿತ್ತು. ಎತ್ತ ನೋಡಿದತ್ತ ನಡೆಯುವಾಗ ಒಂದು ನಮೂನ ಹೆಂಗೆ ಕೇಳಬೇಕು ಅನಿಸ್ತಿತ್ತು. ಆ ಒಂದು ಧ್ವನಿ ಇವತ್ತು ಪೂಜ್ಯ ಗುರುಗಳ ಮತ್ತು ಮಾತಾಜಿಯವರ ಒಂದು ಬಾಯಿಲಿಂದ ಕೇಳಿ ನಿಜವಾಗಿ ನನ್ನ ಒಂದು ತನು ಮನ ಭಾವದಲ್ಲಿ ಆ ಧ್ವನಿ ಹೊಕ್ಕಿ ಹಿಂಗಾಗ್ಯದಪ್ಪ ಅಂತಂದರೆ ನನ್ನ ತನು ಶುದ್ಧ ಆಯಿತು, ಮನ ಶುದ್ಧವಾಯಿತು, ಭಾವ ಶುದ್ಧವಾಯಿತು ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳ್ತೇನೆ.